a little joy in every bite? Dairy Fresh Ice Creams brings you 50 plus natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. Surfa Coats. Surfa Coats. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಸಾಗರ ತಾಲೂಕಿನ ಶಕ್ತಿ ದೇವತೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಇವತ್ತು ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. 9 ದಿನಗಳ ಜರುಗುವ ತಾಯಿಯ ಜಾತ್ರೆಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಂಪ್ರದಾಯಿಕ ವಿಧಿವಿಧಾನಗಳು ನಡೆಯಿತು. ಮೊದಲನೇ ದಿನವೇ ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆದರು. ಬೆಳಗಿನ ಜಾವ 3 ಗಂಟೆಗೆ ಸಾಗರದ ಇತಿಹಾಸ ಪ್ರಸಿದ್ಧ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ತಾಯಿ ಮಾರಿಕಾಂಬೆಯ ತಾಳಿ ಮತ್ತು ಆಭರಣಗಳಿಗೆ ಪೂಜೆ ಸಲ್ಲಿಸಿ ವಿಧಿವಿಧಾನ ನೆರವೇರಿಸಲಾಯಿತು. ಮಂಗಳವಾದ್ಯಗಳೊಂದಿಗೆ ಸಾಗರ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿ ಬಂದ ದೇವಿಯ ಆಭರಣಗಳನ್ನು ತವರು ಮನೆಗೆ ತರಲಾಯಿತು. ತವರು ಮನೆಯಲ್ಲಿ ಪ್ರತಿಷ್ಠಾಪಿಸಿದ್ದ ನಯನ ಮನೋಹರವಾದ ಶ್ರೀ ಮಾರಿಕಾಂಬೆ ವಿಗ್ರಹಕ್ಕೆ ವಿವಿಧ ಸಾಂಪ್ರದಾಯಿಕ ಆಚರಣೆಗಳನ್ನು ನಡೆಸಿ ಆಭರಣಗಳನ್ನು ತೊಡಿಸಲಾಯಿತು. ತಾಯಿಯ ವಿಗ್ರಹಕ್ಕೆ ಭಾರೀ ಗಾತ್ರದ ಹಾರ ಸೇರಿದಂತೆ ವೈವಿಧ್ಯಮಯ ಹೂವಿನ ಅಲಂಕಾರ ನಡೆಸಿ ಮಹಾಮಂಗಳಾರತಿ ನೆರವೇರಿಸಲಾಯಿತು. ನಂತರ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ಕುಟುಂಬ ಸಮೇತ ದರ್ಶನ ಪಡೆದ ಶಾಸಕ ಗೋಪಾಲಕೃಷ್ಣ ಬೇಳೂರು ಮೊದಲನೇ ದಿನದಂದೇ ಕುಟುಂಬ ಸಮೇತ ಆಗಮಿಸಿ ಗ್ರಾಮ ದೇವತೆಯ ದರ್ಶನ ಪಡೆದರು. ನಂತರ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ತಾವೇ ಸ್ವತಃ ದೇವಸ್ಥಾನದ ಸಮೀಪ ಇದ್ದು ವ್ಯವಸ್ಥೆಯನ್ನು ನೋಡಿಕೊಂಡರು. ಒಂದು ಸಣ್ಣ ಬ್ರೇಕ್ ನಂತರ ಶಿವಮೊಗ್ಗ ನ್ಯೂಸ್ ಬ್ಯೂರೋನಲ್ಲಿ ಸುದ್ದಿಗಳು ಮುಂದುವರಿಯುತ್ತವೆ. ನೀವು ತಿನ್ನುವುದು ನಿಮ್ಮ ಲಿವರ್ ತಿನ್ನುತ್ತದೆ. ಆರೋಗ್ಯಕರ ಲಿವರ್ಗಾಗಿ ಉತ್ತಮ ಆಹಾರ ಮತ್ತು ನಿಯಮಿತ ತಪಾಸಣೆ ಅಗತ್ಯ. ಲಿವರ್ನ ಆರೋಗ್ಯಕ್ಕಾಗಿ ನಮ್ಮ ಅನುಭವಿ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಅನ್ನು ಸಂಪರ್ಕಿಸಿ. ನಂಜಪ್ಪ ಲೈಫ್ ಕೇರ್, ಕುವೆಂಪು ರಸ್ತೆ ಹಾಗೂ ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0812126730 ಮತ್ತು 251166. ನಂಜಪ್ಪ ಹಾಸ್ಪಿಟಲ್, ದಾವಣಗೆರೆ. ಮಾಗನೂರು ಬಸಪ್ಪ ರಸ್ತೆ, ತರಳಬಾಳು ಲೇಔಟ್, ದಾವಣಗೆರೆ. ದೂರವಾಣಿ ಸಂಖ್ಯೆ 0819260111 ಅಥವಾ 260222.
ನಿಜವಾಗ್ಲೂ ನಮ್ಮ ಸಾಗರದ ಜಾತ್ರೆ ಅಂದರೆ ಹೇಳಿದ್ರೆ ಅದೊಂಥರ ವಿಶೇಷವಾಗಿರುವಂಥದ್ದು. ಪ್ರತಿ 3 ವರ್ಷಕ್ಕೊಂದ್ಸರಿ ಬರುವ ಜಾತ್ರೆ. ಇಡೀ ರಾಜ್ಯದ ನಮ್ಮ ಎಲ್ಲ ಜನ ಇಲ್ಲಿಗೆ ಬಂದು ದೇವಿಯ ದರ್ಶನ ಪಡೆದು ಹೋಗುವಂಥದ್ದು ವಿಶೇಷವಾಗಿದೆ. ನನಗೇನು ಖುಷಿ ಇದೆ, ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಆದರೆ ಜನ ಜಾಸ್ತಿ ಬರೋದ್ರಿಂದ ಸ್ವಲ್ಪ ಒತ್ತಡ ಆಗ್ಬೋದು. ಆದರೂ ಸಹ ನಮ್ಮೆಲ್ಲ ಅಧಿಕಾರಿಗಳಿಗೆ ಎಲ್ಲ ವ್ಯವಸ್ಥೆ ಮಾಡೋಕ್ಕಾಗಿ ಹೇಳಿದ್ದೀವಿ. ಎಲ್ಲರೂ ಒಟ್ಟಿಗೆ ಮತ್ತು ಕಮಿಟಿಯವರು ನಾವೆಲ್ಲ ಸೇರಿ ಈ ಒಳ್ಳೆ ರೀತಿ ಮಾಡ್ಕೊಡ್ತೀವಿ. ಎಷ್ಟು ಜನ ಆಗ್ಬೋದು ಅನ್ನೋ ನಿರೀಕ್ಷೆ? ಒಂದು 20 ಲಕ್ಷ ಜನ ವ್ಯವಸ್ಥೆ ಆಗ್ಬೋದು ಅಂತ ತಿಳ್ಕೊಂಡಿದ್ದೀವಿ. ಅಂದರೆ ಈ ಪಟ್ಟಣಕ್ಕಿಂತಲೂ ಜನ ಜಾಸ್ತಿ ಬಂದರೆ ಇದನ್ನು ಹೇಗೆ ನೀವು ನಿಭಾಯಿಸ್ತೀರಿ? ಏನು ಮಾಡೋಕ್ಕಾಗಲ್ಲ, ಒಂದೇ ಸೇರಿ ಏನು ಬರೋಲ್ಲ, ದಿನನಿತ್ಯ ಬರ್ತಾರೆ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಎಷ್ಟಾಗುತ್ತೆ ಅಷ್ಟು ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀವಿ. ಖಂಡಿತ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ. 1-2 ದಿವಸ ಇವತ್ತು ಭಾಳ ರಶ್ ಇರ್ತದೆ, ಆನಂತರ ಕಮ್ಮಿ ಆಗ್ತಾ ಹೋಗೋದು. ಜಾತ್ರೆಯ ದೃಷ್ಟಿಯಿಂದ ಇಡೀ ರಾಜ್ಯದ ಜನಕ್ಕೆ ಏನು ಹೇಳಕ್ಕೆ ಇಚ್ಛೆಪಡ್ತೀವಿ? ಎಲ್ಲರೂ ಬರಬೇಕು, ತಾಯಿ ದರ್ಶನ ಪಡಿಬೇಕು. ಇಲ್ಲಿ ಯಾವುದೇ ತೊಂದರೆ ಆಗದಂಗೆ ನೋಡ್ಕೊಳ್ಳುವಂಥ ವ್ಯವಸ್ಥೆ ಮತ್ತು ಮಕ್ಕಳು ಇತರೆ ಘಟನೆಗಳು ಆಗದಂಗೆ ನೋಡ್ಕೊಳ್ಳುವಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ. ಖಂಡಿತ ಬಂದು ತಾಯಿ ದರ್ಶನ ಪಡೆದು ಹೋಗ್ಬೇಕಂತ ಕೇಳ್ಕೊಳ್ತೀವಿ.